ಇನ್ನು ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಟ್ರಯಲ್ ರನ್ ಈಗಾಗಲೇ ಆರಂಭ ಆಗಿದೆ. ಹೆದ್ದಾರಿಯಲ್ಲಿ ರಾತ್ರಿ ಸಂಚಾರಕ್ಕೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ. ಕಳೆದ 10 ದಿನಗಳಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿತ್ತು. ಅಂಕೋಲಾ ಕುಮಟಾದಿಂದ ನೂರಾರು ವಾಹನಗಳು ಅಲ್ಲಿ ರಸ್ತೆ ಬದಿಯಲ್ಲಿ ಸಿಲುಕಿಕೊಂಡಿತ್ತು. ರಸ್ತೆಯ ಒಂದು ಬದಿಯಲ್ಲಿ ಮಣ್ಣು ತೆರವು ಕಾರ್ಯ ಪೂರ್ಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ನಿಂತಿರುವಂತಹ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ರಾತ್ರಿ ವೇಳೆ ವಾಹನ ಸಂಚಾರಕ್ಕೆ ಪ್ರಾಯೋಗಿಕವಾಗಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಗಲಿನಲ್ಲಿ ಮಣ್ಣು ತೆರವು ಕಾರ್ಯ ಹಿನ್ನೆಲೆಯಲ್ಲಿ ರಾತ್ರಿ ಸಂಚಾರಕ್ಕೆ ಅವಕಾಶ ಮಾಡಲಾಗಿದೆ. ಇನ್ನು ರಾತ್ರಿ ಸಂಚಾರಕ್ಕೆ ಮಾತ್ರ ಜಿಲ್ಲಾಡಳಿತ ಅವಕಾಶವನ್ನು ನೀಡಿರೋದು. ಇನ್ನು ಹೆದ್ದಾರಿ ಸಂಚಾರ ಪುನಾರಂಭದಿಂದ ಲಾರಿ ಚಾಲಕರು ನಿರಾಳರಾಗಿದ್ದಾರೆ. ಹೆದ್ದಾರಿಯೇ ಬಂದಾಗಿರೋದ್ರಿಂದಾಗಿ ಆ ಒಂದು ಹೆದ್ದಾರಿಯಲ್ಲಿ ಹೋಗೋದಿಕ್ಕಾಗದಂಥ ಪರಿಸ್ಥಿತಿ ಇತ್ತು. ಹಲವಾರು ಲಾರಿಗಳು ರಸ್ತೆ ಬದಿಯಲ್ಲೇ ನಿಂತಿತ್ತು. ಕಳೆದ 10 ದಿನಗಳಿಂದಲೂ ಕೂಡ ಈಗ ಅವರೆಲ್ಲರೂ ಕೂಡ ಒಂದು ಹಂತಕ್ಕೆ ನಿಟ್ಟುಸಿರು ಬಿಡುವಂತಾಗಿದೆ. ಇನ್ನು ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಮಾಹಿತಿಯನ್ನು ನೀಡಿದ್ದಾರೆ. ಗಂಗಾವಳಿ ನದಿಯಲ್ಲಿ 3 ಜಾಗವನ್ನು ಗುರುತು ಮಾಡಿದ್ದಾರೆ. 50 ರಿಂದ 60 ಮೀಟರ್ ಒಳಗಿರುವಂತಹ ವಸ್ತು ಲಾರಿ ಇರಬಹುದು ಅಂತ ಅಲ್ಲಿ ಗುರುತು ಮಾಡಲಾಗಿದೆ. ನದಿಯಲ್ಲಿ 6 ನಾಟ್ಸ್ ವೇಗದ ನೀರಿನ ಹರಿವು ಇದೆ. 3 ನಾಟ್ಸ್ ಮೇಲೆ ಯಾರೂ ಕೂಡ ಡ್ರೈವಿಂಗ್ ಮಾಡೋದಕ್ಕಾಗಲ್ಲ. ಈ ಬಗ್ಗೆ ನೌಕಾನೆಲೆಯ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನು ಮಾಡ್ತೀವಿ. ನದಿಯ ಹರಿವು ಕಡಿಮೆ ಮಾಡಿ ತೀರದಲ್ಲಿ ಮಣ್ಣು ತೆರವು ಮಾಡುವಂಥ ಕಾರ್ಯಾಚರಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಕಾರ್ಯಾಚರಣೆಯ ಕುರಿತು ಜಿಲ್ಲಾಧಿಕಾರಿ ಲಕ್ಷ್ಮೀ ಪ್ರಿಯಾ ಮಾಹಿತಿಯನ್ನು ನೀಡಿದ್ದಾರೆ. ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜಿಲ್ಲಾಧಿಕಾರಿ ಮಾಹಿತಿಯನ್ನು ನೀಡಿರೋದು. ಗಂಗಾವಳಿ ನದಿಯಲ್ಲಿ 3 ಜಾಗ ಗುರುತನ್ನು ಮಾಡಿದ್ದಾರೆ. ಅದು ಕ್ವಿಕ್ ಪೇ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿಯಿಂದ ರಿಟೈರ್ಡ್ ಮೇಜರ್ ಜನರಲ್ ಇಂದ್ರಬಾಲನ್ ಅಂತ ಒಬ್ರು ಬಂದಿದ್ರು. ಅವರು ಮತ್ತೆ ಅವರ ತಂಡದವರು ಬಂದಿದ್ರು. ಅವ್ರ ಹತ್ರ ಇರುವ ಎಕ್ವಿಪ್ಮೆಂಟ್ಸ್, ಡಿಟೆಕ್ಟಿಂಗ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ನಮ್ಮ ನದಿನಲ್ಲಿ ದೇ ಹ್ಯಾವ್ ಐಡೆಂಟಿಫೈಡ್ 3 ಪಾಯಿಂಟ್ಸ್ ಐಡೆಂಟಿಫೈ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು 4 ಆಬ್ಜೆಕ್ಟ್ ಮಿಸ್ಸಿಂಗ್ ಆಗಿರಬಹುದು. ರೈಲಿಂಗ್ ಇರಬಹುದು, ಒಂದು ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ ಅದೊಂದು ಇರಬಹುದು, ಅರ್ಜುನ್ ಅವರದ್ದು ಟ್ರಕ್ ಇರಬಹುದು, ಮತ್ತೆ ಒಂದು ಕ್ಯಾಬಿನ್, ಗ್ಯಾಸ್ ಟ್ಯಾಂಕರ್ದು ಕ್ಯಾಬಿನ್. ಅಂಕೋಲಾದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜಿಲ್ಲಾಧಿಕಾರಿ ಮಾಹಿತಿಯನ್ನು ನೀಡಿರೋದು. ಗಂಗಾವಳಿ ನದಿಯಲ್ಲಿ 3 ಜಾಗ ಗುರುತನ್ನು ಮಾಡಿದ್ದಾರೆ. ಅದು ಕ್ವಿಕ್ ಪೇ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿಯಿಂದ ರಿಟೈರ್ಡ್ ಮೇಜರ್ ಜನರಲ್ ಇಂದ್ರಬಾಲನ್ ಅಂತ ಒಬ್ರು ಬಂದಿದ್ರು. ಅವರು ಮತ್ತೆ ಅವರ ತಂಡದವರು ಬಂದಿದ್ರು. ಅವ್ರ ಹತ್ರ ಇರುವ ಎಕ್ವಿಪ್ಮೆಂಟ್ಸ್, ಡಿಟೆಕ್ಟಿಂಗ್ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡು ನಮ್ಮ ನದಿನಲ್ಲಿ ದೇ ಹ್ಯಾವ್ ಐಡೆಂಟಿಫೈಡ್ 3 ಪಾಯಿಂಟ್ಸ್ ಐಡೆಂಟಿಫೈ ಮಾಡಿದ್ದಾರೆ. ಅವ್ರು ಹೇಳ್ತಾ ಇರೋದು 4 ಆಬ್ಜೆಕ್ಟ್ ಮಿಸ್ಸಿಂಗ್ ಆಗಿರಬಹುದು. ರೈಲಿಂಗ್ ಇರಬಹುದು, ಒಂದು ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮರ್ ಅದೊಂದು ಇರಬಹುದು, ಅರ್ಜುನ್ ಅವರದ್ದು ಟ್ರಕ್ ಇರಬಹುದು, ಮತ್ತೆ ಒಂದು ಕ್ಯಾಬಿನ್, ಗ್ಯಾಸ್ ಟ್ಯಾಂಕರ್ದು ಕ್ಯಾಬಿನ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.